ಇಬ್ರು ಫ್ರೆಂಡ್ಸ್ ಆಗಿದ್ ಮಾತ್ರಕ್ಕೆ ಲವ್ ಮಾಡ್ಬೇಕು ಅಂತ ರೂಲ್ಸ್ ಏನಿಲ್ವಲ್ಲ. ಆವತ್ತು ನನ್ ಗಾಡಿ ಕೆಟ್ಟೋಗಿತ್ತು. ಎಷ್ಟೊಂದ್ ಜನ ಬಂದು ಲಿಫ್ಟ್ ಕೊಡ್ಲಾ ಅಂತ ಕೇಳಿದ್ರು ಗೊತ್ತಾ. ಆದ್ರೆ ನಾನು ಯಾರ ಜೊತೆನೂ ಹೋಗ್ಲಿಲ್ಲ. ಅದೇ ಟೈಮ್ ಕರೆಕ್ಟ್ ಆಗಿ ನೀನ್ ಬಂದ್ ಕೇಳ್ದೆ. ಗೊತ್ತಿರೋರ್ ಜೊತೆ ಹೋದ್ರೆ ಸೇಫ್ ಅನ್ಸ್ತು, ಅದಕ್ಕೆ ನಿನ್ ಜೊತೆ ಬಂದೆ. ನೋಡು ಸುರೇಶ, ಲೈಫ್ ಅಲ್ಲಿ ಕೋಇನ್ಸಿಡೆನ್ಸ್ ಆಗಿ ನಡೆಯೋ ಚಿಕ್ಕ ಚಿಕ್ಕ ವಿಷಯಗಳನ್ನ ಮೂಗಿನ ನೇರಕ್ಕೆ ಯೋಚನೆ ಮಾಡಬಾರ್ದು. ಹಾಯ್ ಪಾಪ. ಹಾಯ್. ಹೌ ಆರ್ ಯು? ಫೈನ್. ಏನ್ ಪಾಪ ಫೋನ್ ಮಾಡಿದ್ದು? ಅದೇ ನಿನ್ ಮದುವೆ ಬಗ್ಗೆಮ್ಮ. ಏನ್ ಪಾಪ, ಇನ್ನೂ ಎಕ್ಸಾಮೇ ಮುಗ್ದಿಲ್ಲ, ಆಗ್ಲೇ ನೀನು? ಓಕೆ ಓಕೆ, ಆಗ್ಲೇ ಮುಗಿಸ್. ಬಾಯ್. ಬಾಯ್ ಪಾ. ಹಾಯ್. ಹಾಯ್. ಸಾರಿ ಕಣೆ, ಯಾಕೆ? ನಿನ್ ಡ್ರೀಮ್ನ ಡಿಸ್ಟರ್ಬ್ ಮಾಡಿದಿಕ್ಕೆ. ಡ್ರೀಮ್ಸ್ ಎಲ್ಲ ಏನೂ ಇಲ್ಲ, ಹೋಗೆ. ಸುಳ್ಳು ತಾನೆ? ನೀನ್ ಸುಳ್ಳು ಹೇಳ್ತಿದ್ಯಾ ಅಂತ ನಿನ್ ಮುಖದಲ್ಲಿ ಗೊತ್ತಾಗ್ತಿದೆ ಕಣೆ. ಕನ್ಸಲ್ಲಿ ಆದರ್ಶ ತಾನೆ? ನನ್ಗೆ ಅವತ್ತೇ ಗೊತ್ತಿತ್ತು. ಅವತ್ತು ನಾನು ರೀತಿ ಯೋಚನೆ ಮಾಡಿರ್ಲಿಲ್ಲ. ಇವತ್ತು ನಾವು ತಾನೆ? ಹೌದು. ಕಂಗ್ರಾಟ್ಸ್ ಕಣೆ. ಮೊದ್ಲು ಹೋಗಿ ನೀನ್ ಅವನ ಹತ್ರ ಹೇಳು, ಇಲ್ಲ ಅಂದ್ರೆ ಯಾರಾದ್ರೂ ಬಂದು ಪಟಾಯಿಸ್ಕೊಂಡ್ಬಿಡ್ತಾರೆ. ಬಿಕಾಸ್ ಹಿ ಇಸ್ ದ ಮೋಸ್ಟ್ ವಾಂಟೆಡ್ ಗೈ, ಯು ನೋ. ಆದ್ರೆ ಹೇಗ್ ಹೇಳೋದು ಅಂತಾನೆ ಗೊತ್ತಾಗ್ತಾ ಇಲ್ಲ. ಕನ್ಸ್ ಕಾಣೋದು ಮುಖ್ಯ ಅಲ್ಲ, ಕನ್ಸ್ನ ನನ್ಸ್ ಮಾಡ್ಕೋಬೇಕು. ಈ ಕತೆ ಎಲ್ಲ ನನ್ನ ಹತ್ರ ಹೇಳ್ಬೇಡ. ಸಕ್ಸಸ್ ಆದ್ಮೇಲೆ ಬಂದು ಟ್ರೀಟ್ ಕೊಡು. ಓಕೆ. ನಿನ್ನೆ ಒಂದ್ ಸಿನಿಮಾ ನೋಡ್ದೆ ರೀ. ಅಬ್ಬಬ್ಬ, ಏನ್ ಸೂಪರ್ ಆಯ್ತು ಗೊತ್ತಾ. ದರ್ಶನ್ ಸರ್ ಫೈಟಿಂಗ್ ಮಾಡಿದಾರೆ. ಸೂಪರ್ ಮ್ಯೂಸಿಕ್. ಅಬ್ಬಬ್ಬ, ಹೀರೋ ಹೀರೋಯಿನ್ ಮೇಡ್ ಫಾರ್ ಈಚ್ ಅದರ್ ರೀ. ನೀವ್ ಒಂದ್ಸತಿ ನೋಡ್ಬೇಕ್ರಿ, ಹೇಳ್ತೀನಿ ಕೇಳಿ. ಹಾಯ್ ಶ್ವೇತಾ. ಹಾಯ್ ಸುರೇಶ್. ಏನಾದ್ರೂ ಪ್ರಾಬ್ಲಮಾ? ಎಸ್. ಏನ್ ಪ್ರಾಬ್ಲಮು? ನಿನ್ಗೆ ಗೊತ್ತಿರ್ಬೇಕಲ್ಲ. ನೀನ್ ಬಿಡಿಸ್ ಹೇಳಿದ್ರೆ ತಾನೇ ನನಗೆ ಗೊತ್ತಾಗೋದು. ಸರಿ, ಹಾಗಾದ್ರೆ ನಿನ್ ಜೊತೆ ಸ್ವಲ್ಪ ಪರ್ಸನಲ್ ಆಗಿ ಮಾತಾಡ್ಬೇಕು, ಬರ್ತೀಯಾ? ಸರಿ, ನಾನು ಹೋಗ್ತೀನಿ. ಏ ಆದರ್ಶ, ಇರು. ನೋಡು ಸುರೇಶ, ನಾನ್ ನಿನ್ ಜೊತೆ ಏನೇ ಪರ್ಸನಲ್ ಆಗಿ ಮಾತಾಡಿದ್ರು ಇನ್ನೊಂದು 10 ನಿಮಿಷದಲ್ಲಿ ನಾನು ಇವ್ರಿಗೆಲ್ಲ ಹೇಳ್ಬಿಡ್ತೀನಿ. ಸೊ ಇಟ್ಸ್ ಬೆಟರ್ ಏನೇ ಇದ್ರು ಇಲ್ಲಿ ಕ್ಲಾರಿಫೈ ಮಾಡ್ಬಿಡು. ಅವತ್ ನಿನ್ನ ಹತ್ರ ಹೇಳಿದಾಗ ನೀನು ಉತ್ತರನೇ ಕೊಡದೆ ಹಾಗೆ ಹೋಗ್ಬಿಟ್ಟೆ. ಈಗ ನಾನು ಸುತ್ತಿ ಬಳಸಿ ಮಾತಾಡೋಕೆ ಇಷ್ಟ ಇಲ್ಲ. ಸ್ಟ್ರೈಟ್ ಆಗಿ ಹೇಳ್ತಾ ಇದ್ದೀನಿ, ನಾನು ನಿನ್ನ ಇಷ್ಟಪಡ್ತಾ ಇದ್ದೀನಿ. ಐ ಲವ್ ಯು. ನೀ ನನ್ನನ್ನು ಲವ್ ಮಾಡ್ತೀಯಾ ಇಲ್ವೋ ಹೇಳು ಶ್ವೇತಾ. ಇಲ್ಲ. ಯಾಕೆ ಶ್ವೇತಾ, ಯಾಕೆ ನನ್ನನ್ನು ಲವ್ ಮಾಡೋದಿಲ್ಲ ಅನ್ನೋದಕ್ಕೆ ಕಾರಣ ಬೇಕಲ್ವಾ? ಕೂಲ್ ಕೂಲ್. ನಿನ್ನ ಯಾಕೆ ಲವ್ ಮಾಡ್ಬೇಕು ಅಂತ್ಯ? ಯಾಕಂದ್ರೆ ಸಾಕಷ್ಟು ಕಾರಣಗಳಿವೆ. ನಾವಿಬ್ರು ಒಟ್ಟಿಗೆ ಬೆಳೆದ ಫ್ರೆಂಡ್ಸ್. ನಿನ್ನ ಸಿನಿಮಾಗೂ ಕರ್ಕೊಂಡು ಹೋಗಿದ್ದೀನಿ, ಕಾಲೇಜ್ಗೂ ಡ್ರಾಪ್ ಮಾಡಿದ್ದೀನಿ, ಒಟ್ಟಿಗೆ ಊಟನೂ ಮಾಡಿದ್ದೀವಿ. ಅದು ಅಲ್ಲದೆ ನಿಮ್ಮ ಫ್ಯಾಮಿಲಿ ಬಗ್ಗೆ ತುಂಬಾ ಚೆನ್ನಾಗಿ ತಿಳ್ಕೊಂಡಿದ್ದೀನಿ. ಇಂತಹ ಸಾವಿರಾರು ಕಾರಣಗಳಿದೆ ಶ್ವೇತಾ. ಇಬ್ರು ಫ್ರೆಂಡ್ಸ್ ಆಗಿದ್ ಮಾತ್ರಕ್ಕೆ ಲವ್ ಮಾಡ್ಬೇಕು ಅಂತ ರೂಲ್ಸ್ ಏನಿಲ್ವಲ್ಲ. ಆವತ್ತು ನನ್ ಗಾಡಿ ಕೆಟ್ಟೋಗಿತ್ತು. ಎಷ್ಟೊಂದ್ ಜನ ಬಂದು ಲಿಫ್ಟ್ ಕೊಡ್ಲಾ ಅಂತ ಕೇಳಿದ್ರು ಗೊತ್ತಾ. ಆದ್ರೆ ನಾನು ಯಾರ ಜೊತೆನೂ ಹೋಗ್ಲಿಲ್ಲ. ಅದೇ ಟೈಮ್ ಕರೆಕ್ಟ್ ಆಗಿ ನೀನ್ ಬಂದ್ ಕೇಳ್ದೆ. ಗೊತ್ತಿರೋರ್ ಜೊತೆ ಹೋದ್ರೆ ಸೇಫ್ ಅನ್ಸ್ತು, ಅದಕ್ಕೆ ನಿನ್ ಜೊತೆ ಬಂದೆ. ನೋಡು ಸುರೇಶ, ಲೈಫ್ ಅಲ್ಲಿ ಕೋಇನ್ಸಿಡೆನ್ಸ್ ಆಗಿ ನಡೆಯೋ ಚಿಕ್ಕ ಚಿಕ್ಕ ವಿಷಯಗಳನ್ನ ಮೂಗಿನ ನೇರಕ್ಕೆ ಯೋಚನೆ ಮಾಡಬಾರ್ದು. ಮೊದ್ಲು ನೀನ್ ಎದುರುಗಡೆ ಇರೋ ಮನ್ಸನ್ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊ. ನೀನ್ ಎರಡನ್ನೂ ಸರಿಯಾಗಿ ಮಾಡ್ತಾ ಇಲ್ಲ. ತಪ್ಪು ಶ್ವೇತಾ, ತಪ್ಪು. ನೀ ತಿಳ್ಕೊಂಡಿರೋದು ತಪ್ಪು. ನಾನು ಪ್ರಯತ್ನ ಮಾಡ್ತಿಲ್ಲ ಅನ್ನೋದು ತಪ್ಪು. ನೋಡು, ನಮ್ಮ ಮೇರಿದ ಎಷ್ಟೋ ಜನ ಹುಡುಗರು ಇದೇ ಕಾಲೇಜಿಗೆ ಓದೋಕೆ ಬರ್ತಾ ಇದ್ದಾರೆ. ಅವರೆಲ್ಲ ಏನು ಹೇಳಿದ್ರು ಗೊತ್ತಾ, ನೀನು ಆದರ್ಶನ್ ಲವ್ ಮಾಡ್ತಾ ಇದೀಯ ಅಂತ. ಆದರೆ ನಾನು ನಂಬಲಿಲ್ಲ. ಯಾಕೆ ಗೊತ್ತಾ, ನಿನ್ನ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು. ನೀ ನನ್ನನ್ನು ಲವ್ ಮಾಡ್ತಿದ್ಯ ಅಂತನೂ ಗೊತ್ತು. ಅದಕ್ಕೆ ಆದರ್ಶನ ನೇರವಾಗಿ ಕೇಳಿದೆ. ಸರ್, ನೀವಾದ್ರೂ ಹೇಳಿ ಸರ್, ಶ್ವೇತಾ ನನಗೆ ಬರೀ ಫ್ರೆಂಡು ಅಂತ ಹೇಳಿದ್ರಿ ತಾನೇ? ಎಸ್.
ನೀವು ಕೋಪ ಮಾಡ್ಕೊಂಡು ಬೈದ್ ಕಳ್ಸಿದ್ರಿ. ಆದ್ರೆ ನಾನು ಬಿಡ್ಲಿಲ್ಲ, ಮತ್ತೆ ಮತ್ತೆ ಕೇಳ್ದೆ. ಅದಕ್ಕೆ ಇವರು ಶ್ವೇತಾ ನಾನು ಬರೀ ಫ್ರೆಂಡ್ಸ್ ಮಾತ್ರ, ಲವ್ವರ್ ಅಲ್ಲ ಅಂದ್ರು. ಅಲ್ವಾ ಸರ್? ಎಸ್. ಈಗಲಾದ್ರೂ ಗೊತ್ತಾಯ್ತಾ ಶ್ವೇತಾ ನಾನು ಎಷ್ಟೊಂದು ಜೆನ್ಯೂನ್ ಆಗಿ ನಡ್ಕೊಂಡಿದ್ದೀನಿ ಅಂತ? ಇವಾಗ್ಲಾದ್ರೂ ಪಾಸಿಟಿವ್ ಆಗಿ ಹೇಳು ಶ್ವೇತಾ. ಇಲ್ಲ ಸುರೇಶ್, ನಿನ್ ಮೇಲ್ ನನ್ಗ ಭಾವನೆ ಬಂದಿಲ್ಲ, ಬರೋದು ಇಲ್ಲ. ನೋಡು, ಇನ್ಮೇಲ್ ನನ್ ಮೀಟ್ ಮಾಡಕ್ ಟ್ರೈ ಮಾಡ್ಬೇಡ. ಅದಕ್ಕೂ ಮೀರೇನಾದ್ರೂ ಟ್ರೈ ಮಾಡಿದ್ರೆ ಪೊಲೀಸ್ ಹತ್ರ ಕಂಪ್ಲೇಂಟ್ ಕೊಡ್ತೀನಿ. ನಮ್ ಫ್ಯಾಮಿಲಿ ಫ್ರೆಂಡ್ಶಿಪ್ ಕೂಡ ಕಟ್ ಆಗುತ್ತೆ. ಜಸ್ಟ್ ಗೆಟ್ ದ ಹೆಲ್ ಔಟ್ ಆಫ್ ಯು. ಬೇಡ ಶ್ವೇತಾ. ನೋಡು, ಇನ್ ಒಂದು ನಿಮಿಷ ನೀನ್ ಇಲ್ಲೇ ಇದ್ರೆ ನಾನು ಮನುಷ್ಯಳಾಗಿರಲ್ಲ. ಗೋ ಅವೇ ಮ್ಯಾನ್. ಸಾರಿ ಆದರ್ಶ, ನಾನು ಅಪ್ಸೆಟ್ ಆಗಿದ್ದೀನಿ. ಆಮೇಲೆ ಮೀಟ್ ಮಾಡೋಣ. ಸರಿ.